ಶಾಸಕರ ಐಪಿಎಲ್ ಕ್ರಿಕೆಟ್ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಡಿಸಿಎಂ ಡಿಕೆಶಿ ವೆಂಕಟೇಶ್ ಪ್ರಸಾದ್ ಮಾತುಕತೆ ಸಕ್ಸಸ್ ಆಗಿರುವಂತದ್ದು. ಡಿಕೆಶಿ ಜೊತೆ ಕೆಎಸ್ಸಿಯ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದಾರೆ. ನಾಳಿನ ಐಪಿಎಲ್ ಮ್ಯಾಚ್ಗಾಗಿ ಶಾಸಕರಿಗೆ 2 ಟಿಕೆಟ್ ಕೊಡಲು ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು. ಶಾಸಕರಿಗೆ 1+1 ಟಿಕೆಟ್ ಕೊಡಲು ಕೆಎಸ್ಸಿಎ ಒಪ್ಪಿಗೆಯನ್ನು ಕೊಟ್ಟಿದೆ. ಮುಂದಿನ ಮ್ಯಾಚ್ಗೆ 4 ಟಿಕೆಟ್ ಕೊಡುವಂತಹ ಬಗ್ಗೆ ಕೆಎಸ್ಸಿಎ ಭರವಸೆಯನ್ನು ಕೊಟ್ಟಿರುವಂತದ್ದು. ಮೊನ್ನೆ ಕೂಡ ವಿಜಯಾನಂದ ಕಾಶ್ಯಪ್ಪನವರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ರು. ನಾವು ಎಂಎಲ್ಎ ರೀ, ನಮ್ಗೆ ಎಂಎಲ್ಎಗಳಿಗೆ ಕುತ್ಕೊಳ್ಳೋಕೆ ಜಾಗ ಸಹ ಇರೋದಿಲ್ಲ, ಅಟ್ಲೀಸ್ಟ್ ಒಂದು ಟಿಕೆಟ್ ಆರು ಕೊಡಿಸಿ, ನಮಗೆ ಕೊಡಿಸೋದ್ರ ಜೊತೆಗೆ ನಮ್ಮ ಮನೆಯವರು ಪಾಪ ನಮ್ಮ ಮಕ್ಕಳು ಸಹ ಕೇಳ್ತಾರೆ, ಅವರಿಗೂ ಸಹ ಟಿಕೆಟ್ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಮೊನ್ನೆ ಸ್ಪೀಕರ್ ಹತ್ರ ಸಹ ಬೇಡ್ಕೊಳ್ತಾ ಇದ್ರು. ನಾವೀಗ ವಿಐಪಿಗಳು, ನಾವು ಸರತಿ ಸಾಲಿನಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೆಎಸ್ಸಿಎ ಕರ್ನಾಟಕದ ಪ್ರತಿಯೊಬ್ಬ ಶಾಸಕರು ಮತ್ತು ಸಚಿವರಿಗೆ 5 ಟಿಕೆಟ್ಗಳನ್ನು ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಅವತ್ತು ಹೇಳ್ತಾ ಇದ್ರು. ಈಗ ವಿಷಯವು ಇದೀಗ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು. ಅಲ್ಲದೆ ಈ ರೀತಿಯ ಬೇಡಿಕೆ ಹಾಸ್ಯಾಸ್ಪದ ಅಂತ ಹೇಳಿ ಕೆಲವು ಸಾರ್ವಜನಿಕರು ಸಹ ಹೇಳ್ತಾ ಇರುವಂತದ್ದು. ಯಾಕೆ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ಅವ್ರು ಕೂಡ ಹೇಳ್ತಾ ಇದ್ರು, ನಾವು ಇವಾಗ ನಾವು ಎಂಎಲ್ಎ ಆಗಿದ್ದೀವಿ, ಅಲ್ಲಿ ಕುತ್ಕೊಳ್ಳೋದು ಸಹ ಜಾಗ ಇರೋದಿಲ್ಲ, ಅಟ್ಲೀಸ್ಟ್ 1 ಟಿಕೆಟ್ ಆದ್ರೂ ಕೊಡಿಸಿ. ಈಗ ನೋಡಿದ್ರೆ ಶಾಸಕರಿಗೆ 1+1 ಟಿಕೆಟ್ ಸಹ ಕೊಟ್ಟಿರುವಂತದ್ದು. ಐಪಿಎಲ್ ಟಿಕೆಟ್ ಬೇಡಿಕೆಗೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಮುಂದಿನ ಮ್ಯಾಚ್ಗೆ 4 ಟಿಕೆಟ್ ಕೊಡುವ ಬಗ್ಗೆ ಕೆಎಸ್ಸಿಎ ಭರವಸೆಯನ್ನ ಕೊಟ್ಟಿದೆ. ನಾಳಿನ ಐಪಿಎಲ್ ಮ್ಯಾಚ್ಗಾಗಿ ಶಾಸಕರಿಗೆ 2 ಟಿಕೆಟ್ ಕೊಡಲು ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಇದೆ. ಮಾರ್ಚ್ 28ರಿಂದ ಪ್ರಾರಂಭವಾಗಲಿರುವಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಗಳಿಗೆ ಶಾಸಕರು ಮತ್ತು ಸಚಿವರಿಗೆ ಟಿಕೆಟ್ ನಿರಾಕರಿಸಿದ್ದಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘವನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ತೀವ್ರವಾಗಿ ಟೀಕೆಯನ್ನ ಮಾಡಿದ್ರು, ತರಾಟೆಗೂ ಸಹ ತೆಗೆದುಕೊಂಡಿದ್ರು. ಹಾಗಾಗಿ ನಾಳಿನ ಐಪಿಎಲ್ ಮ್ಯಾಚ್ಗಾಗಿ ಶಾಸಕರಿಗೆ 2 ಟಿಕೆಟ್ ಕೂಡ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ. ನೋಡಿ, ಈಗ ವಿಜಯಾನಂದ ಕಾಶ್ಯಪ್ಪನವರು ಹೇಳ್ತಾ ಇದ್ರು, ಈಗ ನೋಡ್ರಿ ನಾವು ಎಂಎಲ್ಎ, ಇವಾಗ ನಮಗೆ ಟಿಕೆಟ್ ಸಹ ಬೇಕು, ನಾಳಿನ ಪಂದ್ಯಕ್ಕೋಸ್ಕರ ಟಿಕೆಟ್ ಅನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಗೋಗರಿತಾ ಇದ್ರು. ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಸಹ ಆಕ್ರೋಶಕ್ಕೂ ಸಹ ಒಳಗಾಗ್ತಾ ಇದ್ರು, ಏನ್ ಈ ರೀತಿಯಾಗಿ ಮಾತನಾಡ್ತಾರೆ ಅಂತೇಳಿ. ಅಂತೂ ಫೈನಲ್ ಆಗಿ ನಾಳಿನ ಐಪಿಎಲ್ ಮ್ಯಾಚ್ಗಾಗಿ ಶಾಸಕರಿಗೆ 2 ಟಿಕೆಟ್ ಕೊಡಲು ಒಪ್ಪಿಗೆಯನ್ನು ಸಹ ಕೊಟ್ಟಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ನಿರೀಕ್ಷೆ ನಾಳೆಯಿಂದ ಐಪಿಎಲ್ ಪಂದ್ಯಾವಳಿಗಳು ಶುರುವಾಗ್ತಾ ಇದೆ. ಬಹು ನಿರೀಕ್ಷೆ ಮಾಡಿದಂತೆ ಕೆಎಸ್ಸಿಎ ನಲ್ಲಿ ಆಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಅದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡೋದಕ್ಕೆ, ಆ ಕ್ರಿಕೆಟ್ ಆರಂಭಿಕ ಒಂದು ಪಂದ್ಯಾವಳಿಯನ್ನ ಆಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಜೊತೆಗೆ ಈ ಟಿಕೆಟ್ ಕೊಡೋದಕ್ಕೆ, ಅಂದ್ರೆ ಪಂದ್ಯಾವಳಿಗೆ ಟಿಕೆಟ್ ಕೊಡೋದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಚರ್ಚೆಗಳು ಕೂಡ ಆಗಿರೋಂಥದ್ದು. ಅದರಲ್ಲಿ ವಿಶೇಷವಾಗಿ ಸದನದಲ್ಲೂ ಕೂಡ ಚರ್ಚೆ ಆಗಿರೋಂಥದ್ದು. ಅಂದ್ರೆ ಶಾಸಕರಿಗೂ ನಾಳೆ ಐಪಿಎಲ್ ಪಂದ್ಯಾವಳಿಗೆ ಟಿಕೆಟ್ ಕೊಡಬೇಕು, ಇಲ್ಲಿವರೆಗೂ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಎಂಬ ವಿಚಾರವನ್ನ ಸದನದ ಒಳಗೆ ಶಾಸಕರು ಧ್ವನಿ ಎತ್ತಿದ್ದಂಥದ್ದು. ಅದರಲ್ಲಿ ವಿಶೇಷವಾಗಿ ವಿಜಯಾನಂದ ಕಾಶ್ಯಪ್ಪನವರು ಈ ವಿಚಾರದ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಮಾಡಿದ್ರು. ಆನ್ಲೈನ್ ನಲ್ಲಿ ಟಿಕೆಟ್ ಗಳನ್ನ ಬಿಟ್ಟರು ಕೂಡ ಅದು ಕಾಳಸಂತೆಯಲ್ಲೇ ಮಾರಾಟ ಆಗುತ್ತೆ, ಅದು ಅವರೇ ಇದೆಲ್ಲ ಒಂದು ಷಡ್ಯಂತ್ರ ಮಾಡಿಕೊಂಡು ಕಾಳಸಂತೆಯಲ್ಲಿ ಟಿಕೆಟ್ ಗಳನ್ನ ಮಾರಾಟ ಮಾಡ್ತಾರೆ ಎಂಬ ಆರೋಪಗಳನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪರ ವಿರೋಧ ಚರ್ಚೆಗಳು ಆಗಿದ್ವು. ಹಾಗಾಗಿ ಕೆಎಸ್ಸಿಎ ಅಧ್ಯಕ್ಷರಾದಂತ ವೆಂಕಟೇಶ್ ಪ್ರಸಾದ್ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆಸಿದ್ರು. ಜೊತೆಗೆ ಸದನದಲ್ಲಿ ಶಾಸಕರ ಧ್ವನಿಗೆ ಸ್ಪೀಕರ್ ಯುಟಿ ಖಾದರ್ ಕೂಡ ಧ್ವನಿಗೂಡಿಸಿದ್ರು. ಈ ಬಗ್ಗೆ ಮಾಹಿತಿ ಪಡೆಯುವಂತೆ ಹಾಗೂ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಎಂಬ ಡಿಸಿಎಂಗೆ ಸಲಹೆಯನ್ನ ಕೊಟ್ಟಿದ್ರು. ಈ ಆಧಾರದ ಮೇಲೆ ವೆಂಕಟೇಶ್ ಪ್ರಸಾದ್ ಅವರನ್ನ ಗುಲಾವ್ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕರೆಸಿ ಸಭೆಯನ್ನ ಮಾಡಿ, ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಶಾಸಕರ ಒಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಲಾಗಿತ್ತು. ಹಾಗಾಗಿ ಅಲ್ಲಿ ಈಗಾಗಲೇ ಐಪಿಎಲ್ ಟಿಕೆಟ್ಗಳು ಪಂದ್ಯಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ಗಳು ಮಾರಾಟ ಆಗಿರೋದ್ರಿಂದ ಈಗ ಮತ್ತೆ ಟಿಕೆಟ್ಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಶಾಸಕರು ಸೇರಿದಂತೆ ಒಬ್ಬರಿಗೆ, ಅಂದ್ರೆ ಒಟ್ಟಾರೆಯಾಗಿ ಒಬ್ಬ ಶಾಸಕರಿಗೆ 2 ಟಿಕೆಟ್ಗಳನ್ನ ಕೊಡ್ತೀವಿ, ಮುಂದಿನ ಪಂದ್ಯಗಳಲ್ಲಿ ನೀವು ಹೇಳಿದಂತೆ 4 ಟಿಕೆಟ್ಗಳನ್ನ ಕೊಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ ಎಂಬ ಭರವಸೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಮುನ್ನ ಇದೇ ತಂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತ್ತು. ಆ ಭೇಟಿಯ ಸಂದರ್ಭದಲ್ಲೂ ಕೂಡ ಸಿಎಂ ಅವರು ಶಾಸಕರ ಪರ ಬ್ಯಾಟಿಂಗ್ ಮಾಡಿದ್ದು. ಅಂದ್ರೆ ನೀವು ಶಾಸಕರಿಗೆ ಟಿಕೆಟ್ ಕೊಡಬೇಕು, ಪಂದ್ಯಾವಳಿಗಳನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಂಬ ಸಲಹೆಯನ್ನ ಕೆಎಸ್ಸಿಎ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂದ್ಯಕ್ಕೆ ಶಾಸಕರಿಗೆ 1+1 ಅಂದ್ರೆ ಶಾಸಕರು ಸೇರಿದಂತೆ ಒಬ್ಬರಿಗೆ ಟಿಕೆಟ್ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.